ಭಾರಿ ಕುತೂಹಲ ಮೂಡಿಸಿದ್ದ ಚಳ್ಳಕೆರೆ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದ ಚುನಾವಣೆ ಇಂದು ತೆರೆ ಕಂಡಿದೆ. ನಗರಸಭೆ ಅಧ್ಯಕ್ಷ ಸ್ಥಾನಕ್ಕೆ 3 ಪಕ್ಷದ ಸದಸ್ಯರು ಕಸರತ್ತು ನಡೆಸಿದ್ರು. ಕಾಂಗ್ರೆಸ್ ಪಕ್ಷದ ಮತದಾರರ ಸದಸ್ಯರು ಹೆಚ್ಚಿನದಾಗಿ ಇರುವುದರಿಂದ ಈ ಬಾರಿಯೂ ಕೂಡ ಅಧ್ಯಕ್ಷ ಸ್ಥಾನ ಹಾಗೂ ಉಪಾಧ್ಯಕ್ಷ ಸ್ಥಾನ ಕಾಂಗ್ರೆಸ್ ಪಕ್ಷದ ಕೈವಶವಾಗಿದೆ. ಅಧ್ಯಕ್ಷರಾಗಿ ಜೈತುಂಬಿ ಆಯ್ಕೆಯಾದರೆ ಅವಿರೋಧ ಆಯ್ಕೆಯ ಉಪಾಧ್ಯಕ್ಷೆಯಾಗಿ ಸುಜಾತ ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ಶ್ರೀಮತಿ ಜೈತುಂಬಿ ಇವರ ಆಯ್ಕೆಯನ್ನು ಪರವಾಗಿ 18 ಸದಸ್ಯರು ಅತಿ ಹೆಚ್ಚು ಸಿಂಧು ಮತಗಳನ್ನು ಚಲಾಯಿಸುವುದರಿಂದ ಇವರು ಚಳ್ಳಕೆರೆ ನಗರಸಭೆಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ ಎಂದು ಘೋಷಿಸಲಾಗಿದೆ. ಮುಂದುವರೆದು ಉಪಾಧ್ಯಕ್ಷರ ಸ್ಥಾನಕ್ಕೆ ನಾಮಪತ್ರಗಳನ್ನು ಹಿಂತೆಗೆಯಲು ನಿಗದಿಪಡಿಸಿದ ಸಮಯದಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿರುವ ಅಭ್ಯರ್ಥಿಗಳು ನಾಮಪತ್ರವನ್ನು ಹಿಂಪಡೆದಿರುವುದಿಲ್ಲ. ನಾಮಪತ್ರಗಳನ್ನು ಹಿಂತೆಗೆದುಕೊಳ್ಳಲು ನಿಗದಿಪಡಿಸಿರುವ ಸಮಯ ಮುಕ್ತಾಯವಾದ ನಂತರ ಉಪಾಧ್ಯಕ್ಷ ಸ್ಥಾನಕ್ಕೆ ಏಕೈಕ ಅಭ್ಯರ್ಥಿ ಶ್ರೀಮತಿ ಸುಜಾತ ಇವರು ಕಣದಲ್ಲಿ ಉಳಿದಿರುತ್ತಾರೆ. ಕರ್ನಾಟಕ ಪೌರಸಭೆಗಳ ಉಪಾಧ್ಯಕ್ಷರ ಚುನಾವಣೆ ನಿಯಮಗಳು 1965ರ ನಿಯಮ 8(1)ರಂತೆ ಚಳ್ಳಕೆರೆ ನಗರಸಭೆಯ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಸುಜಾತ ಇವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಎಂದು ಘೋಷಿಸಿದರು. ಅಧ್ಯಕ್ಷ ಸ್ಥಾನ ಹಾಗೂ ಉಪಾಧ್ಯಕ್ಷರ ಸ್ಥಾನ ಚುನಾವಣೆ ನಡೆದು ಮುಕ್ತಾಯಗೊಂಡಿದ್ದು ವಂದನಾರ್ಪಣೆಗಳೊಂದಿಗೆ ಸಭೆಯನ್ನು ಮುಕ್ತಾಯಗೊಳಿಸಲಾಗಿದೆ. ಇನ್ನು ಸ್ಥಳೀಯ ಶಾಸಕ ಟಿ ರಘುಮೂರ್ತಿ ನೇತೃತ್ವದಲ್ಲಿ ಕಳೆದ 11 ವರ್ಷಗಳಿಂದ ಇಡೀ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾದ ಪ್ರತಿನಿಧಿಗಳು ವಿವಿಧ ಸ್ಥಾನಗಳಲ್ಲಿ ಅಧಿಕಾರದ ಗದ್ದುಗೆ ಹಿಡಿದಿದ್ದಾರೆ. ಅದರಂತೆ ಕೂಡ ನಗರಸಭೆಯಲ್ಲಿ ತಮ್ಮದೇ ಆದ ಪಕ್ಷದ ಅಧ್ಯಕ್ಷರ ಸ್ಥಾನಕ್ಕೆ ಹಾಗೂ ಸರ್ಕಾರದ ಜಾತಿವಾರು ಅಧಿನಿಯಮದಂತೆ ಕಾಂಗ್ರೆಸ್ ಪಕ್ಷ ಸದಸ್ಯರು ಸಜ್ಜುಗೊಂಡಿದ್ರು. ಆದರೆ ಮೊದಲಿಗೆ ಈ ಬಾರಿಯ ಅಧ್ಯಕ್ಷ ಸ್ಥಾನ ಬಿಸಿಎಂಬಿಗೆ ಮೊದಲು ನಿಗದಿಯಾಗಿತ್ತು. ಅದರಂತೆ ಚಳ್ಳಕೆರೆ ನಗರಸಭೆಯಲ್ಲಿ ಏಕೈಕ ಮಹಿಳೆ ನಗರಸಭೆ ಸದಸ್ಯೆ ಸಾವಿತ್ರಮ್ಮ ಇರುವ ಕಾರಣ ಅವರಿಗೆ ಬಹುತೇಕ ಖಚಿತ ಎಂದು ಅವಿರೋಧವಾಗಿ ಆಯ್ಕೆಯಾಗುತ್ತಾರೆ ಎಂದು ಸಾರ್ವಜನಿಕ ವಲಯದಲ್ಲಿ ದಟ್ಟವಾಗಿ ಹಬ್ಬಿತ್ತು. ಆದರೆ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಜಿಎಸ್ಟಿ ಹಾಗೂ ತೆರಿಗೆ ಪಾವತಿದಾರರು ಹಾಗೂ ಇತರೆ ಕಾರಣಾಂತರಗಳಿಂದ ಸಾವಿತ್ರಮ್ಮಗೆ ಅಧ್ಯಕ್ಷ ಸ್ಥಾನ ಕೈತಪ್ಪಿತು. ಇದರ ಬೆನ್ನಲ್ಲೇ ಇನ್ನು ಬಿಸಿಎಂಗೆ ನಗರಸಭೆ ಸದಸ್ಯರಲ್ಲಿ 3 ಸದಸ್ಯರು ಇದ್ದು ಅದರಲ್ಲಿ ಕಾಂಗ್ರೆಸ್ ಪಕ್ಷದ ಮಂಜುಳಾ ಪ್ರಸನ್ನ, ಜೈತುಂಬಿ ಹಾಗೂ ಬಿಜೆಪಿ ಸಾಕಮ್ಮ ಇದ್ರು. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ತೋರದೆ ಜೈತುಂಬಿಗೆ ಸಹಮತ ತೋರಿ ಮಂಜುಳಾ ಅವರು ಕಣದಿಂದ ಹಿಂದೆ ಸರಿದಿದ್ರು. ಆದರೆ ಬಿಜೆಪಿಯಿಂದ ಸಾಕಮ್ಮ ಕಣಕ್ಕೆ ಇಳಿದಿದ್ದು ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸಲಾಗಿದೆ. ಅಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿ ಪಕ್ಷದ ಸಾಕಮ್ಮ ಇವರ ಆಯ್ಕೆಯ ಪರವಾಗಿ 11 ಸದಸ್ಯರು ಮತ್ತು ಇವರ ಆಯ್ಕೆಯ ವಿರೋಧವಾಗಿ 18 ಸದಸ್ಯರು ಕೈ ಎತ್ತುವ ಮೂಲಕ ಮತ ಚಲಾಯಿಸಿರುತ್ತಾರೆ. ಕಾಂಗ್ರೆಸ್ ಪಕ್ಷದ ಜೈತುಂಬಿ ಇವರ ಆಯ್ಕೆಯ ಪರವಾಗಿ 18 ಸದಸ್ಯರು ಮತ್ತು ಇವರ ಆಯ್ಕೆಯನ್ನ ವಿರೋಧವಾಗಿ 11 ಸದಸ್ಯರು ಕೈ ಎತ್ತುವ ಮೂಲಕ ಮತ ಚಲಾಯಿಸಿರುತ್ತಾರೆ. ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ಜೈತುಂಬಿ ಇವರ ಆಯ್ಕೆಯನ್ನ ಪರವಾಗಿ 18 ಸದಸ್ಯರು ಅತಿ ಹೆಚ್ಚು ಸಿಂಧು ಮತಗಳನ್ನ ಚಲಾಯಿಸಿರುವುದರಿಂದ ಇವರು ಚಳ್ಳಕೆರೆ ನಗರಸಭೆಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ ಎಂದು ಚುನಾವಣೆ ಅಧಿಕಾರಿಗಳಾದ ಜಿಲ್ಲಾ ಉಪವಿಭಾಗಾಧಿಕಾರಿ ಎಂ ಕಾರ್ತಿಕ್ ಘೋಷಣೆ ಮಾಡಿದ್ದಾರೆ. ಇನ್ನು ಉಪಾಧ್ಯಕ್ಷ ಸ್ಥಾನಕ್ಕೆ ಏಕೈಕ ಅಭ್ಯರ್ಥಿ ಸುಜಾತ ಇವರು ಒಬ್ಬರೇ ಕಣದಲ್ಲಿ ಇರುವುದರಿಂದ ಇವರನ್ನ ವಿರೋಧವಾಗಿ ಆಯ್ಕೆ ಮಾಡಿದ್ರು. ಐಎಲ್ಸಿಟಿಯಲ್ಲಿ ಅಧಿಕಾರದ ಗದ್ದುಗೆ ಹೇರುವುದು ಒಂದು ಅಗ್ನಿ ಪರೀಕ್ಷೆಯೇ ಹೌದು. ಕಳೆದ 15 ತಿಂಗಳ ಕಾಲ ಅಧಿಕಾರ ಇಲ್ಲದೆ ಜಿಲ್ಲಾಧಿಕಾರಿಗಳ ಆಡಳಿತಾವಧಿಯಲ್ಲಿ ಇದ್ದ ಸದಸ್ಯರು ಈಗ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ತುಂಬಿರುವುದರಿಂದ ಕೊಂಚ ನಿರಾಳವಾಗಿದೆ. ನಗರಸಭೆಯ ಒಟ್ಟು 31 ಸದಸ್ಯರಲ್ಲಿ ಜೆಡಿಎಸ್ ಪಕ್ಷದಿಂದ ಗೆದ್ದ ಕೆಸಿ ನಾಗರಾಜ್ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿದ್ದು ಒಟ್ಟು 30 ಸದಸ್ಯರಲ್ಲಿ ಕಾಂಗ್ರೆಸ್ 16, ಬಿಜೆಪಿ 4, ಜೆಡಿಎಸ್ 9, ಇತರೆ 1 ಒಟ್ಟು 30 ಸದಸ್ಯರಿದ್ದಾರೆ. ಕಾಂಗ್ರೆಸ್ 16, ಜೆಡಿಎಸ್ 9, ಬಿಜೆಪಿ 4, ಪಕ್ಷೇತರ 1 ಸದಸ್ಯರಿದ್ದು ಕಾಂಗ್ರೆಸ್ ಹಾಗೂ ಪಕ್ಷೇತರ ಸೇರಿ 18 ಸದಸ್ಯರು ಹಾಗೂ ಶಾಸಕ ಟಿ ರಘುಮೂರ್ತಿ ಸೇರಿ 19 ಮತಗಳಾಗಿರುವುದರಿಂದ
ಕಾಂಗ್ರೆಸ್ ಬಹುಮತ ಪಡೆಯಲು ಸುಲಭವಾಗಿದ್ದು ಅಧ್ಯಕ್ಷಗಿರಿ ತಮ್ಮದಾಗಿಸಿಕೊಂಡಿದ್ದಾರೆ. ಇದರಿಂದ ಕಾಂಗ್ರೆಸ್ ಪಕ್ಷ ನಗರಸಭೆ ಗದ್ದುಗೆ ಹೇರಿದ್ದು ಇನ್ನು 14 ತಿಂಗಳ ಕಾಲ ಅಧ್ಯಕ್ಷರ ಅಧಿಕಾರಕ್ಕೆ ಕ್ಷೇತ್ರದ ಶಾಸಕ ಟಿ ರಘುಮೂರ್ತಿರವರ ಆಶೀರ್ವಾದದಿಂದ ನಗರಸಭೆ ಅಧ್ಯಕ್ಷರಾಗಿ ಜೈತುಂಬಿ ಅಧಿಕಾರ ವಹಿಸಿಕೊಂಡಿದ್ರು. ಉಪಾಧ್ಯಕ್ಷ ಸ್ಥಾನಕ್ಕೆ 4ರಲ್ಲಿ ಒಬ್ಬರು ಅವಿರೋಧ. ಉಪಾಧ್ಯಕ್ಷ ಸ್ಥಾನ ಎಸ್ಟಿ ಮಹಿಳೆಗೆ ಮೀಸಲಾಗಿತ್ತು. ಆದರೆ ಕಾಂಗ್ರೆಸ್ ಪಕ್ಷದಲ್ಲೇ ಸುಮಾರು 4 ಎಸ್ಟಿ ಮೀಸಲಾತಿಯಲ್ಲಿ ಇದ್ರು. ಆದರೆ ಎಲ್ಲ ಸಹಕಾರ ಪಡೆದ ಓ ಸುಜಾತ ಅವರು ಅವಿರೋಧವಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾದರು. ಕಾಂಗ್ರೆಸ್ ಒಕ್ಕೂಟ ಮನೆಯಂತೆ ಕಾಂಗ್ರೆಸ್ ಪಕ್ಷ ಮೊದಲಿನಿಂದಲೂ ಅಧಿಕಾರದ ಗದ್ದುಗೆ ಹಿಡಿದಿದೆ. ಅದರಂತೆ ಈ ಬಾರಿಯೂ ಕೂಡ ಯಾವುದೇ ಆತಂಕವಿಲ್ಲದೆ ಕಾಂಗ್ರೆಸ್ ಪಕ್ಷದಿಂದ ಬಿಸಿಎಂಬಿಯಿಂದ ಜೈತುಂಬಿಯವರು ಅಧ್ಯಕ್ಷರಾಗಿದ್ದಾರೆ. ಎಸ್ಟಿಗೆ ಮೀಸಲಾಗಿದ್ದ ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಉಪಾಧ್ಯಕ್ಷರಾಗಿ ಓ ಸುಜಾತ ಅವರು ಅಧಿಕಾರ ವಹಿಸಿದ್ದಾರೆ. ಚಿತ್ರದುರ್ಗದ ಶಾಸಕ ಕೆಸಿ ವೀರೇಂದ್ರ ಪಪ್ಪಿಯವರ ನೇತೃತ್ವದಲ್ಲಿ ನಗರಸಭೆ ಸದಸ್ಯರಾದ ವೈಸಳ ಗೋವಿಂದ್, ಪ್ರಶಾಂತ್ ರವರ ಹಾಗೂ ಪಕ್ಷೇತರ ಸದಸ್ಯರಾದ ರುದ್ರನಾಯಕ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಸೂಚಿಸಿದ್ದು ಒಟ್ಟು 18 ಮತಗಳ ಮೂಲಕ ಅಧ್ಯಕ್ಷರಾಗಿದ್ದಾರೆ. ಇನ್ನು ಹೆಚ್ಚಿನದಾಗಿ ಚಳ್ಳಕೆರೆ ನಗರ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವಲ್ಲಿ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರು ಶ್ರಮಿಸುತ್ತಾರೆ. ನಗರಸಭೆಗೆ ಚುನಾವಣೆ ಆಯೋಗದಿಂದ ಮೊದಲನೇದಾಗಿ ಇದು BCMB ಅಂತ ಹೇಳಿ BCMB ಮಹಿಳೆ ಬಂದಿತ್ತು. ಉಪಾಧ್ಯಕ್ಷರಿಗೆ ST ಮಹಿಳೆ ಬಂದಿತ್ತು. ಹಾಗಾಗಿ BCMB ಮಹಿಳೆ ಅದರಲ್ಲಿ 31 ಜನ ಸದಸ್ಯರಲ್ಲಿ ಸಾವಿತ್ರಮ್ಮ ಅಂತೇಳಿ ಒಬ್ಬರೇ ಇದ್ದರು, ಕಾಂಗ್ರೆಸ್ ಪಕ್ಷದಿಂದ ಇದ್ದರು. ಆದರೆ ಅವರು ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಂಥೇಳಿ ಅವರು ಎಲಿಜಿಬಲ್ ಆಗಲ್ಲ ಅನ್ನೋ ಒಂದು ಇದು ನಿಯಮದ ಪ್ರಕಾರ ಬರಲಿಲ್ಲ. ಹಾಗಾಗಿ ಚುನಾವಣೆ ಇದ್ರ ಪ್ರಕಾರ 1995ರ ಒಂದು ಗೌರ್ಮೆಂಟ್ ಆರ್ಡರ್ ಪ್ರಕಾರ BCMB ಲೇಡಿ ಇಲ್ಲ ಅಂದರೆ BCMAನಲ್ಲಿ ಇರ್ತಕ್ಕಂಥ ಮಾಡ್ಬೋದನ್ನೋ ಒಂದು ನಿಯಮ ಇದೆ. ಅದರ ಪರವಾಗಿ ಅದರ ಪ್ರಕಾರ ನಮ್ಮ ಕಾಂಗ್ರೆಸ್ ಪಕ್ಷದ ಜೈತುಂಬಿ ಅಮ್ಮನವರು ಇವತ್ತು ಅಧ್ಯಕ್ಷರಾಗಿದ್ದಾರೆ. ಉಪಾಧ್ಯಕ್ಷರಾಗಿ ST ಮಹಿಳೆ ಮೀಸಲಾಗಿತ್ತು. ಅದರ ಪರವಾಗಿ ನಮ್ಮ ಸುಜಾತಮ್ಮ ಪ್ರಹ್ಲಾದ್ ಅವರು ಉಪಾಧ್ಯಕ್ಷರಾಗಿದ್ದಾರೆ. ಅಷ್ಟೇ, ಇನ್ನೇನು ಕುತೂಹಲ ಅಂದರೆ ಯಾವ ರೀತಿಯಾಗಿ ಗೊತ್ತಿಲ್ಲ. ಆಮೇಲೆ ಅಪೂರ್ಣ ಏನಿಲ್ಲ ನೋಡಿ, ನಮ್ಮಲ್ಲಿ ಮೊದಲೇದಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ 31 ಜನ ಸದಸ್ಯರಲ್ಲಿ ನಮ್ಮ ಚಳ್ಳಕೆರೆ ನಗರದ ಸಾರ್ವಜನಿಕರು ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ 16 ಜನ, ಜೊತೆಗೆ ನಮಗೆ ಇಂಡಿಪೆಂಡೆಂಟಾಗಿ ರುದ್ರನಾಯಕರು ಅವರು ಮೊದಲಿಂದನೂ ಕೂಡ ನಮ್ಮ ಜೊತೆನೇ ಇದ್ದಾರೆ 17 ಜನ. ಅದಾದಮೇಲೆ ರಾಜಕೀಯ ಬೆಳವಣಿಗೆಗಳು ನಮ್ಮ ವೀರೇಂದ್ರ ಪಪ್ಪಿಯವರು, ಮಾನ್ಯ ಶ್ರೀ ವೀರೇಂದ್ರ ಪಪ್ಪಿಯವರು ಚಿತ್ರದುರ್ಗದಲ್ಲಿ ಅವರು ಕಾಂಗ್ರೆಸ್ MLA ಏನಾದರೂ ಅದರ ನಂತರ ನಮಗೆ ನಮ್ಮ ವೈಸಳ ಗೋವಿಂದರಾಜ್ ಅಂತೇಳಿ 14ನೇ ವಾರ್ಡ್ನ ಸದಸ್ಯರು ನಮ್ಮ ಜೊತೆಗೆ ಅವತ್ತಿಂದನೂ ಇದ್ದಾರೆ. ಇನ್ನೊಬ್ಬ ಸದಸ್ಯರು 29ನೇ ವಾರ್ಡ್ನ ಸದಸ್ಯರು ಪ್ರಶಾಂತ್ರವರು ಕೂಡ ಮೊನ್ನೆ MP ಚುನಾವಣೆಯಲ್ಲಿ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಅವರೆಲ್ಲರೂ ಕೂಡ ಅವರಿಬ್ಬರೂ ಕೂಡ ನಮಗೆ ಮತ ಮಾಡಿ ಒಟ್ಟಾರೆಯಾಗಿ 19 ಜನ ಇರಬೇಕಾಗಿತ್ತು. ನಮ್ಮ ಸಾವಿತ್ರಮ್ಮನವ್ರಿಗೆ ಅವ್ರ ತಾಯಿಯವರು ಆರೋಗ್ಯ ಹಿನ್ನೆಲೆಯಲ್ಲಿ ಅವರು ಇನ್ನು ಬೆಂಗಳೂರಿಗೆ ಹೋಗಿದ್ದಾರೆ, ನಿನ್ನೆನೇ ನಮ್ಮನ್ನು ಕೇಳ್ಕೊಂಡು ಹೋಗಿದ್ದಾರೆ. ಹಾಗಾಗಿ 18 ಜನ ಸದಸ್ಯರು ನಮ್ಮ ಕಾಂಗ್ರೆಸ್ ಪಕ್ಷದ 16 + 1 2 ಅವರು ಸೇರಿ ಒಟ್ಟಾರೆಯಾಗಿ 18 ಜನ. ಅದಕ್ಕೆ ನಮ್ಮ ನಾಗರಾಜ್ ಅವರು ಗೊತ್ತಿರಬೇಕು ನಿಮಗೆಲ್ಲ, ಅವರು ಸದಸ್ಯರಿದ್ದರು. 31 ಜನ ಸದಸ್ಯರಲ್ಲಿ ಅವರು ಕಾಂಗ್ರೆಸ್ ಪಕ್ಷ ಅವರ ಸಹೋದರ MLA ಆದರು, ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಹಾಗಾಗಿ 30 ಜನ ಸದಸ್ಯರಲ್ಲಿ 18 ಜನ ಸದಸ್ಯರು ಇವತ್ತು ಇವರ ಇಬ್ಬರ ಪರವಾಗಿ ಮತಗಳನ್ನು ಚಲಾಯಿಸಿದ್ದಾರೆ. ಆಮೇಲೆ ಇದು ನಮಗೆ ಇನ್ನು ಅವರು ವಿರೋಧ ಪಕ್ಷದವರು ಅವಿರೋಧವಾಗಿ ಹಾಕಲಿಕ್ಕೆ ನಮ್ಮ ಸುಜಾತಮ್ಮನವರು ಅವಿರೋಧವಾಗಿ ಆಯ್ಕೆ ಆಗಿದ್ರು ಉಪಾಧ್ಯಕ್ಷರಾಗಿ. ಮತ್ತು ಅಧ್ಯಕ್ಷರಾಗಿ 18 ಜನ ಸದಸ್ಯರು ಅವರಿಗೆ ಮತದಾನ ಮಾಡಿದ್ದಾರೆ. ಹಾಗಾಗಿ ಅವರಿಬ್ಬರಿಗೂ ಈ ಸಂದರ್ಭದಲ್ಲಿ ನಾವು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಜೊತೆಗೆ ನಮ್ಮ ನಾಗರಾಜ್ ಅವರೇನು ಅವರ ಸಹೋದರ ಅವರಿಂದ ಅವರಿಬ್ಬರು ಸದಸ್ಯರು ಕೂಡ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಸಂದರ್ಭದಲ್ಲಿ ಅವ್ರಿಗೂ ಧನ್ಯವಾದಗಳು. ಒಟ್ಟಾರೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ನಮ್ಮ ಸದಸ್ಯರು ಒಗ್ಗಟ್ಟಾಗಿ ಎಲ್ಲರಿಗೂ ಆಸೆ ಇರ್ತದೆ ಆಗಬೇಕಂತ. ಆದರೆ ಈಗೇನು ನಾವು ಆಯ್ಕೆ ಮಾಡಿದ್ವಿ ಅವರೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಇಬ್ಬರು ಏನು ಅಭ್ಯರ್ಥಿಗಳು ನಿಂತಿದ್ದರು ಅಧ್ಯಕ್ಷರು ಉಪಾಧ್ಯಕ್ಷರಾಗಿ, ಅವ್ರಿಗೆ ಯಾವುದೇ ರೀತಿಯ ಬೇರೆ ರೀತಿಯಲ್ಲಿ ಇದಾಗದೆ ಅವ್ರನ್ನ ಸಹಕರಿಸಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ನಮ್ಮೆಲ್ಲ ಸದಸ್ಯರಿಗೂ, ನಮ್ಮ ಮುಖಂಡರು, ನಮ್ಮ ಪ್ರಭುದೇವಣ್ಣರು ಇದ್ದಾರೆ, ನಮ್ಮ ಸದಸ್ಯರು ಭಾಷೆ, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಅವರು ಸದಸ್ಯರು ಎಲ್ಲ ಇಬ್ಬರು ಎಲ್ಲರನ್ನು ಸೇರಿ ಒಟ್ಟಾರೆಯಾಗಿ ಇದನ್ನೊಂದು ಯಶಸ್ವಿಯಾಗಿ ಯಾವುದೇ ಆತಂಕ ಇಲ್ಲದ ರೀತಿಯಲ್ಲಿ ನಿಭಾಯಿಸಿದ್ದಾರೆ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.
ಸದಸ್ಯರಿಗೆ ನನ್ನ ನಮಸ್ಕಾರ. ಎಲ್ಲ ಸದಸ್ಯರ ಅಪ್ಪಣೆ ತಗೊಂಡು ನಾವೆಲ್ಲ ಕೆಲಸ ಮಾಡ್ತೀವಿ, ಎಲ್ಲ ನಾವು ಚೆನ್ನಾಗಿರ್ತೀವಿ. ನನಗೆ ಇಷ್ಟೇ ಮಾತಾಡೋದು. ಸರ್, ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂತಹ ರಘುಮೂರ್ತಿ ಅಣ್ಣನವರ ಬೆಂಬಲದಿಂದ ಮತ್ತು ಕಾಂಗ್ರೆಸ್ ಮುಖಂಡರ ಮತ್ತು ಸದಸ್ಯರ ಎಲ್ಲರ ಬೆಂಬಲದಿಂದ ನಾನು ಈ ಸ್ಥಾನಕ್ಕೆ ಪಡ್ಕೊಂಡಿದ್ದೀನಿ. ಆದರೆ ಎಲ್ಲದಕ್ಕೂ ನಾನು ಸಹಕರಿಸ್ತಾ ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತೀನಿ ಸರ್.